ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಭಗವದ್ಗೀತೆಯ 5ನೇ ಅಧ್ಯಾಯದ ಸಾರಾಂಶವನ್ನು ಸರಳವಾಗಿ ತಿಳ್ಕೊಳ್ಳೋಣ. ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಕರ್ಮ ಸನ್ಯಾಸ ಯೋಗವನ್ನು ಹೋಲಿಸುತ್ತಾನೆ. ಅವರು ಹೇಳುತ್ತಾರೆ, ನಾವು ಎರಡು ಮಾರ್ಗಗಳಲ್ಲಿ ಯಾವುದನ್ನಾದರೂ ಆಯ್ಕೆ ಮಾಡಬಹುದು, ಏಕೆಂದರೆ ಎರಡೂ ಒಂದೇ ಗಮ್ಯಸ್ಥಾನಕ್ಕೆ ಕೊಂಡೊಯ್ಯುತ್ತವೆ. ಆದಾಗ್ಯೂ ಕರ್ಮಗಳನ್ನು ತ್ಯಜಿಸುವುದು ಸಾಕಷ್ಟು ಸವಾಲಿನದ್ದಾಗಿದೆ ಮತ್ತು ಯಾರ ಮನಸ್ಸು ಸಾಕಷ್ಟು ಶುದ್ಧವಾಗಿದೆಯೋ ಅವರು ಮಾತ್ರ ಅದನ್ನು ದೋಷರಹಿತವಾಗಿ ಮಾಡಬಹುದು ಎಂದು ಅವನು ವಿವರಿಸುತ್ತಾನೆ. ಭಕ್ತಿಯಲ್ಲಿ ಕೆಲಸ ಮಾಡುವುದರಿಂದ ಮಾತ್ರ ಮನಸ್ಸಿನ ಶುದ್ಧೀಕರಣವನ್ನು ಸಾಧಿಸಬಹುದು. ಆದ್ದರಿಂದ ಕರ್ಮಯೋಗವು ಹೆಚ್ಚಿನ ಮಾನವ ಕುಲಕ್ಕೆ ಹೆಚ್ಚು ಸೂಕ್ತವಾದ ಮಾರ್ಗವಾಗಿದೆ. ಶುದ್ಧ ಬುದ್ಧಿಶಕ್ತಿ ಹೊಂದಿರುವ ಕರ್ಮಯೋಗಿಗಳು ತಮ್ಮ ಲೌಕಿಕ ಕರ್ತವ್ಯಗಳನ್ನು ಅದರ ಫಲಕ್ಕೆ ಯಾವುದೇ ಅಂಟಿಕೊಳ್ಳದೆ ನಿರ್ವಹಿಸುತ್ತಾರೆ. ಅವರು ತಮ್ಮ ಎಲ್ಲ ಕೆಲಸಗಳನ್ನು ಮತ್ತು ಅದರ ಫಲಿತಾಂಶಗಳನ್ನು ದೇವರಿಗೆ ಅರ್ಪಿಸುತ್ತಾರೆ. ನೀರಿನ ಮೇಲೆ ತೇಲುತ್ತಿರುವ ಕಮಲದ ಎಲೆಯು ಹೇಗೆ ತೇವವಾಗುವುದಿಲ್ಲವೋ ಹಾಗೆಯೇ ಕರ್ಮಯೋಗಿಗಳು ಸಹ ಪಾಪದಿಂದ ಪ್ರಭಾವಿತರಾಗುವುದಿಲ್ಲ. 9 ದ್ವಾರಗಳನ್ನು ಹೊಂದಿರುವ ನಗರದಂತಹ ದೇಹದೊಳಗೆ ಆತ್ಮವು ವಾಸಿಸುತ್ತದೆ ಎಂದು ಅವರಿಗೆ ತಿಳಿದಿದೆ. ಆದ್ದರಿಂದ ಅವರು ತಮ್ಮನ್ನು ತಾವು ತಮ್ಮ ಕ್ರಿಯೆಗಳನ್ನು ಮಾಡುವವರು ಅಥವಾ ಆನಂದಿಸುವವರು ಎಂದು ಪರಿಗಣಿಸುವುದಿಲ್ಲ. ಸಮಾನತೆಯ ದೃಷ್ಟಿಯನ್ನು ಹೊಂದಿರುವ ಅವರು ಬ್ರಾಹ್ಮಣ, ಹಸು, ಆನೆ, ನಾಯಿ ಮತ್ತು ನಾಯಿ ತಿನ್ನುವವರನ್ನು ಸಮಾನವಾಗಿ ನೋಡುತ್ತಾರೆ. ಸಂಪೂರ್ಣ ಸತ್ಯದಲ್ಲಿ ಕುಳಿತಿರುವ ಅಂತಹ ನಿಜವಾದ ವಿದ್ವಾಂಸರು ದೇವರಂತೆಯೇ ದೋಷರಹಿತ ಗುಣಗಳನ್ನು ಬೆಳೆಸಿಕೊಳ್ಳುತ್ತಾರೆ. ಅಜ್ಞಾನಿ ಲೌಕಿಕ ಜನರು ತಮ್ಮ ಇಂದ್ರಿಯ ವಸ್ತುಗಳಿಂದ ಆನಂದಿಸಲು ಶ್ರಮಿಸುವ ಸುಖಗಳು ತಮ್ಮ ದುಃಖದ ಮೂಲವೆಂದು ಅರಿತುಕೊಳ್ಳುವುದಿಲ್ಲ. ಆದಾಗ್ಯೂ ಕರ್ಮಯೋಗಿಗಳು ಅಂತಹ ಲೌಕಿಕ ಸುಖಗಳಿಂದ ಯಾವುದೇ ಆನಂದವನ್ನು ಪಡೆಯುವುದಿಲ್ಲ. ಬದಲಾಗಿ ಅವರು ತಮ್ಮೊಳಗೆ ವಾಸಿಸುವ ದೇವರ ಆನಂದವನ್ನು ಆನಂದಿಸುತ್ತಾರೆ. ನಂತರ ಶ್ರೀಕೃಷ್ಣನು ಪರಮಾತ್ಮನು ಕರ್ಮ ಸನ್ಯಾಸ ಯೋಗ ಅಥವಾ ತ್ಯಾಗದ ಮಾರ್ಗವನ್ನು ವಿವರಿಸುತ್ತಾನೆ. ಕರ್ಮ ಸನ್ಯಾಸಿಗಳು ಹಲವಾರು ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ತಮ್ಮ ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸುತ್ತಾರೆ ಎಂದು ಅವರು ಹೇಳುತ್ತಾರೆ. ಬಾಹ್ಯ ಸುಖಗಳ ಎಲ್ಲ ಆಲೋಚನೆಗಳನ್ನು ಮುಚ್ಚುವ ಮೂಲಕ ಅವರು ಭಯ, ಆಸೆ ಮತ್ತು ಕ್ರೋಧದಿಂದ ಮುಕ್ತರಾಗುತ್ತಾರೆ ಮತ್ತು ಅವರ ಎಲ್ಲ ತಪಸ್ಸಿನಲ್ಲಿ ದೇವರಿಗೆ ಭಕ್ತಿಯನ್ನು ಸೇರಿಸುವ ಮೂಲಕ ಅವರು ದೀರ್ಘಕಾಲೀನ ಶಾಂತಿಯನ್ನು ಪಡೆಯುತ್ತಾರೆ. ಥ್ಯಾಂಕ್ ಯು.